ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Hey, sir. ಅವ ನಾನು ನಿಂತೀರನ್ನ ತಕೊಂಡು ಹೋಯ್ತೀನಿ ಕಣವ. ನನ್ನ ಮುನ್ನುಡಿ ನೀನು ಬಾ. ನನ್ ಕಂದ ನನ್ ಕಂದ. ಮಗ ಬರ್ತೀನಿ. ಸುಮ್ಮ ಹುಷಾರು.
ಸಾಲ ಗಾಡಿ ಅವ್ರೆ ನಾ ಇವಾಗ ಇಲ್ಲಿರೋ ಮನೆಗೆ ಹೋಗ್ತಾ ಇರೋದು. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಮತ್ತೆ ನೀವು ನಿಮ್ಮ ಮನೆಗೆ ಹೋಗ್ಬೋದು. ಡೋಂಟ್ ವರಿ. ನನ್ನ ಸಾಲ ಮಾವಾ ಮಾವ ಮಾವ ಕುಡ್ದಿದ್ದೆಲ್ಲ ಹಿಡಿತೈತಾ? ಅಯ್ಯೋ 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 ನಿನ್ ಕನ್ಸಲ ಎಣ್ಣೆ ಇಟ್ಟಲ್ಲೇ ಹೋಮ ಮಾಡ್ಕೊಂಬಿಟ್ಟಲ್ಲ ಮಾವ. ಸಾನಕ್ಕಂಗೆ ಮದುವೆ ಆಗೋಯ್ತು. ಸಾನಕ್ಕ ಕಾರಲ್ಲಿ ಗಂಡನ ಮನೆಗೆ ಹೊಂಟೋದ್ಲು. ನೀನು ಬಕ್ರ ಆಗೋದೆ ಮಾವ. ಏಯ್ ಹುಚ್ಚ, ದೀಟಾಡಿದ್ರೆ ಕೋಪ ಬರ್ತೈತಲ್ಲ ನಿನ್ಗೆ. ಸಾನ ಅಂತೆ ಸಾನ ಹೇಳ್ತಾ ಇಲ್ವ ಅವನು? ಸಾನ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಓದ್ಲು ಅಂತ. ಹಂಗೆ ಹೇಳ್ಬೇಡ ಅಂತ ಹೇಳ್ತೀವಿ. ಸಾನ ಮದುವೆ ಮಾಡ್ಕೊಂಡು ಹೋಗವಳೆ. ತೆಗಿ ಕೈಯೇ. ಹಂಗೆ ಹೇಳ್ಬೇಡ. ತೆಗಿ ಕೈಯೇ. ಅದು ನಾನ್ ತರ ಸಾನನ್ ಕೊಳ್ಳಕ್ ತಾಳಿ ಕಟ್ಬೇಕಾಗಿರೋ ಅಗೋ ಲೀಲಂತಾವ ಮಾತು ಕೊಟ್ಟಿದ್ಯಾ ಎಲ್ಲಕ್ಕ ಸಾನ ಎಲ್ಲಕ್ಕ ಅಗೋ ಲೇ ಕಾಳಿ ಸಾನ ಮನೆಗೆ ಹೋಗಿ ಮಾತಾಡ ಬಾಬಾ ಬಾ. ಇಲ್ಲೇ ಹೋಗಲೇ. ಎಲ್ಲ ಸಾಲ ಮಾತು ಕೊಟ್ಟಿದಲ್ಲೇ ಕಾಳಿ. ಲಿಲ್ಲ ಹೋಗಿ ನನ್ನ ತಾಯಿ ಅನ್ಕೊಂಡಿದ್ನಲ್ಲೇ ಮೋಸ ಮಾಡ್ಬಿಟ್ಟಲ್ಲೇ. ನಾನು ನನ್ನ ಸಾಲನಾಗ ಎಷ್ಟೊಂದು ಪ್ರೀತಿ ಮಾಡ್ಕೀವ್ನಿ ಅಂತ ನೀನು ಗೊತ್ತೇನೆ. ಏಯ್ ಮುಚ್ಚ ಬಾಯಿ. ದಡ್ಡಿನ ಥರ 7 ದಿನ ಹೇಳ್ತಿರ್ಬೇಡ. ನಾನು ಮುಂಚೆಯಿಂದ ಹೇಳ್ತಿರ್ಲಿಲ್ಲ ನಿನಗೆ ಈ ಮದುವೆ ನಡೆಯೋಕ್ಕಿಲ್ಲ ಅಂತ. ಏಯ್ ಏನು ಹಂಗೆ ನೋಡ್ತಾ ಇದೀಯಾ? ನಾವೇನು ಮಾಡಿಲ್ಲ. ಲೀಲೆ ಹೊರಗೆ ಬಂದೆ ನಾನು ನಿನ್ನ. ಈಗೆಲ್ಲ ನೆನಪಿಗೆ ಬತ್ತಾಯ್ತಾ ನಿನ್ಗೆ? ಜೊತೆಲಿ ಇದ್ಕೊಂಡು ಹಂಗೆ ಮೋಸ ಮಾಡ್ಬಿಟ್ಟಿಯಲ್ಲ. ಎತ್ತಕೊಂಡೋಗಿ ನನ್ನೇ ಕೊಡಾಕ್ತೀಯ. ಬಾಬಾ ಮೊದಲು ನೀನು ಹೆಂಗೆ ಹೊರಗೆ ಬಂದೆ ಅಂತೇಳು. ಆಗೋ ಬಾವ. ಲೇ ಕಾಳಿ, ನೀನು ಕೇಡಿ ಆದರೆ ನಮ್ಮಣ್ಣ ಕಿಲಾಡಿ.
ಇಲ್ಲೇ ನೋಡ್ತೀಯ, ಅಲ್ಲಿ ನೋಡು. ತೆಪ್ಪು ಕಂಟೆ ತೆಪ್ ಮಾಡ್ಬಿಟ್ಟೆ. ಏನ ನಾನು ಬಿಸ್ದಾಗೆ ತೆಪ್ ಮಾಡ್ಬಿಟ್ಟೆ. ಮದುವೆ ಮನೆ ಆಗಿದ್ರಿಂದ ತೆಪ್ಪಿಸ್ಕೊಬಿಟ್ಟೆ. ಇಲ್ಲ ಅಂದಿದ್ರೆ ದ್ಯಾವಿಪುರದ ಋಣ ಇವತ್ತಿಗೆ ಮುಗ್ದೋಯ್ತಾಯ್ತು. ಬಿಡಕ್ಕಿಲ್ಲ, ಯಾವೊಬ್ಬನು ಬಿಡಕ್ಕಿಲ್ಲ. ಇಡೀ ದೇವಪುರನ ಮಸಾಣ ಮಾಡಕ್ ಬಿಡ್ತೀನಿ. ಕಾಳಿ ನಿಂತ್ಕೊಳ್ಳ. ಕಾಳಿ ನಡಿಯಮ್ಮೆ, ಹೇಳಿದ್ಮೇಲೆ ತಾನೇ ಬರ್ತಾನೆ. ಹೇಯ್ ನಡಿಲ್ಲ. ಮಗಳು ಒಂಟ್ಲ ಪುಟ್ಟಕ್ಕ. ನಮ್ಮ ಸಾನ ಗಂಡನ ಮನೆಗೆ ಹೋದ್ಲ. ಮಗಿ ಸಾನೆ ಬೇಸರ ಮಾಡ್ಕೊಂಡ್ಲೋ ಹೆಂಗೆ? ನೀನೆಲ್ಲಿದ್ದೆ ಸಂತ? ಅವಳು ಹೋಗ್ಬೇಕಾದ್ರೆ ನನ್ನಿಂದ ನೋಡಕ್ಕಾಗಕ್ಕಿಲ್ಲ ಅಂತ ಇತ್ಲಾಗೆ ನಿಂತಿದ್ದೆ ಪುಟ್ಟಕ್ಕ. ಪ್ರೀತಿಯಮ್ಮರು ಮಾತಾಡೋದನ್ನ ಕೇಳಿಸ್ಕೊಂಡೆ. ದಿಢೀರಂತ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ರಲ್ಲ. ಪಾಪ ಮಗಿ ಮಕ್ಕನ ನೋಡಕ್ಕಾಗ್ಲಿಲ್ಲ ಪುಟ್ಟಕ್ಕ. ಎರಡು ದಿವಸ ನಾನುವೇ ಅವಳ ಮದುವೆ ಬಗ್ಗೆ ಕನಸು ಕಂಡಿದ್ದೆ ಪುಟ್ಟಕ್ಕ. ಆದ್ರೆ ಅದ್ಯಾಕೋ ಅವ್ರ ಗಂಡನ ಮನೆಗೆ ಹೋಗುವಾಗ ಮುಂದೆ ನಿಂತು ಕಳಿಸ್ಕೊಡಕ್ಕೆ ನನ್ನಿಂದ ಆಗ್ಲಿಲ್ಲ ಪುಟ್ಟಕ್ಕ. ಹೋಲಿ ಬಿಡು, ನೀವು ಬರ್ದಿಲ್ಲಕ್ಕೆ ಒಳ್ಳೇದ. ಅವಳ ಮುಂದೆ ಎಲ್ಲರ ಹಿಂಗಳ್ತಾರಿಗೆ. ಸುಮ್ಕಿರು, ನನಗೆ ಗೊತ್ತು ನಿನ್ನ ಮನ್ಸಿಗೂ ಸ್ಯಾನೆ ನೋವಾಗೈತಿ ಅಂತ. ನೀನು ಬ್ಯಾರೆ ಇಸಿಯಾದಾಗೆ ಗಟ್ಟಿಗಿತ್ತು ಇರ್ಬೋದು, ಆದರೆ ಮಗಳು ಇಸಿಯಾದಾಗೆ ನಿನ್ನ ಮನಸ್ಸು ತಡ್ಕೊಳಕ್ಕಿಲ್ಲ ಅಂತ ನನಗೆ ಗೊತ್ತು. ದಿಟ ಹೇಳು. ಹೆಣ್ಣಾಗಿ ಹುಟ್ಟಿದ ಮ್ಯಾಕೆ ತವ್ರ ಮನೆ ಬಿಟ್ಟೋಗಕ್ಕೆ ಬೇಸರ ಪಟ್ಕೊಂಡ್ರಾಯ್ತದ. ಇಷ್ಟಕ್ಕೂ ಸಾನ ಎಲ್ಲಿ ಹೋಗ್ಯವಳೆ? ಗಂಡನ ಮನೆಗೆ ತಾನೇ ಹೋಗ್ಯವಳೆ. ಅಂದ್ಕೊಂಡಾಗೆಲ್ಲ ಬತ್ತಾಳೆ. ನೀನು ಹೋಗು, ತಯಾರಾಗ್ಬೇಕು. ಜನ ಬಿಟ್ಟು ಬರೋಕ್ಕೆ ಹೇಳ್ತೀನಿ. ಎಲ್ಲಿಗೆ? ಓ, ಹೇಳಕ್ಕೆ ಮರ್ತೋಗ್ಬಿಟ್ಟಿದ್ದೆ. ಸಾನನ್ ಕಳ್ಸೋಕ್ಕೆ ಯಾರ ಮುತ್ತೈದರು ಹೋಗ್ಬೇಕು. ನೀನೇ ಹೋಗ್ಬಾ ಅಂತ. ಗಂಡಿನ ಕಡೆಯವರೆಲ್ಲ ಹೋದ್ರು. ಅಲ್ಲಿ ಇವನೇನು ತಯಾರು ಮಾಡಬೇಕು ಏನೋ. ಹೊಸಿ ನೋಡ್ಕೊಂಬ ಅಂತ.
ನಾನಾ? ಹ್ಞೂ ನೀನೇಯ ಹೋಗ್ಬಾ ತಾಯಿ. ಪುಟ್ಟಕ್ಕ ಅದು ಯಾಕೆ ಏನಾಯ್ತು? ತಿಳ್ಕೊಬೇಡ ಪುಟ್ಟಕ್ಕ. ನಮ್ಮ ಕಡೆ ಒಂದು ಮಾತೈತೆ, ಮದುವೆ ಹೆಣ್ಣಿನ ಜೊತೆಗೆ ಮುಂದಿನ ಶಾಸ್ತ್ರಕ್ಕೆ ಯಾರು ಹೋಯ್ತಾರೋ ಅವ್ರ ಜೀವನದಂಗೆಯ ಮದುವೆ ಹೆಣ್ಣಿನ ಜೀವನನೂ ಆಯ್ತದೆ ಅಂತ ನಮ್ಮ ಕಡೆ ನಂಬಿಕೆ. ಚಂದಾಗಿ ಬದುಕಿ ಮಕ್ಕಳು ಮರಿ ಇರೋ ಮುತ್ತೈದರು ಹೋಗ್ಬೇಕು. ನಾನು ಬೇಡ ಪುಟ್ಟಕ್ಕ, ನಾನು ಬೇಡ. ನೀನೇ ಹೋಗವ್ವ, ನಿನ್ನ ಮನಸ್ಸು ಶುದ್ಧವಾಗೈತೆ, ಹೋಗ್ಬಾ ತಾಯಿ. ಬೇಡ ಪುಟ್ಟಕ್ಕ, ನನ್ನ ಮನಸ್ಸು ಕೇಳ್ತಿಲ್ಲ. ಅದು ಅಲ್ಲದೆ ನಿನಗಿಂತ ಮನಸ್ಸು ಶುದ್ಧ ಇರೋರು ಯಾರವ್ರೆ ಹೇಳು? ನೀನೇ ಹೋಗ್ಬಿಟ್ ಬಾ. ಸಹನಾ, ನಿಮ್ಮ ಮನೆಯಿಂದ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇದೆಯಾ? ನಿನ್ನ ತಂಗಿಯರಿಬ್ಬರು ಬರ್ಬೋದಾಗಿತ್ತಲ್ಲಮ್ಮ, ಮುತ್ತೈದರೇ ಬರಬೇಕು ಅಂತೇನಿಲ್ಲ. ಸಹನಾ, ಮನೆಯಿಂದ ಯಾರಾದರೂ ಬರಲಿ ಅಂತಿದ್ಯಾನಮ್ಮ? ಪಾಪ ನಿಮ್ಮ ಮನೆಯವರೆಲ್ಲರೂ ಮದುವೆಗೆ ಓಡಾಡಿ ಸುಸ್ತಾಗಿರ್ತಾರೆ. ಅದರಲ್ಲೂ ನಿಮ್ಮವ್ವ ಅಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಇಲ್ಲಿಗೆ ಯಾಕೆ ಬಂದು ತೊಂದರೆ ತಗೋಬೇಕು? ರೆಸ್ಟ್ ಮಾಡಲಿ ಬಿಡು. ಅದು ಸರಿನೇ. ನಾವೆಲ್ಲ ಹುಡುಗಿರಿಬ್ರು ಇಲ್ಲಿಗೆ ಬಂದ್ಬಿಟ್ರೆ ಪಾಪ ಪುಟ್ಟಕ್ಕ ಅವರೊಬ್ಬರೇ ಹೇಗೆ ನಿಭಾಯಿಸ್ತಾರೆ? ಅದಕ್ಕೆ ಫೋನ್ ಮಾಡಿ ಹೇಳ್ಬಿಡು ಯಾರು ಬರೋದು ಬೇಡ ಅಂತ. ನೀನೇನಂತೀಯಮ್ಮ? ಮುರಳಿ, ಫೋನ್ ಮಾಡಿಕೊಡು, ಸಹನ ಮಾತಾಡಲಿ. ಅವ್ವ ಅವ್ವ, ಮುರಳಿ ಬಾಬಾ ಫೋನ್ ಮಾಡ್ತಿದ್ದಾರೆ. ಸ್ನೇಹಕ್ಕ, ಸ್ನೇಹಕ್ಕ, ಏನಾಯ್ತು ಸುಮ್ಮ? ಮುರಳಿ ಬಾಬಾ ಫೋನ್ ಮಾಡ್ತಿದ್ದಾರೆ, ಅಟೆಂಡ್ ಮಾಡು. ಫೋನ ಸ್ಪೀಕರಲ್ಲಿಡು. ಹಲೋ, ಹೇಳಿ ಬಾಬಾ. ಸುಮ್ಮ, ನಾನವಿ. ಅಕ್ಕ, ಅವ್ವ ಇಲ್ಲಿ ಅವಂಗುಸಿ ಫೋನ್ ಕೊಡು. ಹಾಂ, ಹೇಳವ. ಅವ್ವ, ಅದೇ ಇಲ್ಲಿಗೆ ಯಾರನ್ನ ಕಳ್ಸ್ಕೊಡಕ್ಕೆ ಹೇಳಿದ್ರಲ್ಲ. ಹ್ಞೂ ಹೇಳಿನವ್ವ. ಶಾಂತಕ್ಕ ತಯಾರಾಯ್ತವಳೆ. ಅಕ್ಕ, ನಾವು ಬರ್ತೀವಿ. ಇಲ್ಲ ಇಲ್ಲ, ಇಲ್ಲಿಗೆ ಯಾರು ಬರೋದು ಬೇಡ. ಮದುವೆ ಕೆಲಸದಾಗೆ ನೀವೆಲ್ಲರೂ ಸುಸ್ತಾಗಿರ್ತೀರ.
ಇಲ್ಲಿಗೆ ಬರೋದು ಬ್ಯಾಡ ಅಂತ ಅತ್ತೆಮ್ಮ ಹೇಳಿದ್ರು. ನನ್ನ ನೋಡ್ಕೊಳಕ್ಕೆ ಚಿತ್ರ ಅವ್ರು ಅವರೇ. ಇಲ್ಲಿಂದ ಹೊರಡ್ಬೇಕಾರೆ ಮನೆಗೆ ಬಂದು ಒಯ್ತೀವಿ ಅವ. ಸಹನಾ ಫೋನ್ ಕೊಡಮ್ಮ, ನಾನು ಮಾತಾಡ್ತೀನಿ. ಹಲೋ ಪುಟ್ಟಕ್ಕ ಅವರೇ, ನಾನು ಕೌಸಲ್ಯ ಮಾತಾಡ್ತಾ ಇದ್ದೀನಿ. ನೀವು ಯಾರನ್ನೂ ಕಳಿಸೋ ಶ್ರಮ ತಗೋಬೇಡಿ. ನಿಮ್ಮ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಇಲ್ಲಿ ನಾವೆಲ್ಲ ಇದ್ದೀವಲ್ಲ. ಎಲ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ಮುರಳಿ ಇದ್ದಾನಲ್ಲ. ನೀವೇನು ಯೋಚನೆ ಮಾಡಬೇಡಿ. ಇರಿ, ಸಹನಂಗೆ ಕೊಡ್ತೀನಿ. ಸರಿ ಅವ್ವ, ನೀವೆಲ್ಲರೂ ಸುಧಾರಿಸ್ಕೊಳ್ಳಿ. ಆಮ್ಯಾಕೆ ಫೋನ್ ಮಾಡ್ತೀನಿ. ಸರಿನವ್ವ. ಅಕ್ಕ ಅಕ್ಕ 1 ನಿಮಿಷ. ಅಕ್ಕ ನಿಂಗೆ ಏನಾದರೂ ಬೇಕಂದ್ರೆ ಫೋನ್ ಮಾಡು, ನಾನು ಮತ್ತೆ ಸುಮಾ ಬರ್ತೀವಿ ಆಯ್ತಾ? ಬೇಕಿಲ್ಲ ಅಂದ್ರೂ ಸುಮ್ಮನೆ ಹೇಳಕ್ಕ, ನಾವು ಥಟ್ಟಂತ ಬಂದ್ಬಿಡ್ತೀವಿ. ಸರಿ ಕಣ್ರವಿ, ಆಮ್ಯಾಕೆ ಫೋನ್ ಮಾಡ್ತೀನಿ, ಮಡಗ್ತೀನಿ. ಸರಿ ಅಕ್ಕ, ಬಾಯ್.